ಕೇತುಗ್ರಸ್ತ ಚಂದ್ರಗ್ರಹಣ ಹೊತ್ತಲ್ಲೇ ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇದು ಚಂದ್ರಗ್ರಹಣದ ಎಫೆಕ್ಟ್. ಕೇತುಗ್ರಸ್ತ ಚಂದ್ರಗ್ರಹಣ ಅಷ್ಟು ಅಪಾಯಕಾರಿ? ನಾನು ಕೇತುಗ್ರಸ್ತ ಚಂದ್ರಗ್ರಹಣ ಒಂದು ಕಾರಣ ಇರಬಹುದು. ಮುಖ್ಯವಾದಂತಹ ಕಾರಣ 15 ದಿವಸಗಳಲ್ಲಿ 2 ಗ್ರಹಣ ಆಗಬಾರ್ದು. ಮಹಾಭಾರತ ಯುದ್ಧ ಕಾಲಕ್ಕೆ ಹೀಗಾಯಿತು. 42 ಮೂಮೆಂಟ್ದಲ್ಲಿ ಚೈನಾ ಭಾರತ ಪಾಕಿಸ್ತಾನ ಯುದ್ಧ ಇದೆಲ್ಲ ಇಂಥ ಸಂದರ್ಭಗಳು ಬಂದಿರುತ್ತೆ. ಆದ್ದರಿಂದ 2 ಗ್ರಹಣಗಳು 15 ದಿವಸ ಬಂದಿದ್ದರಿಂದ ಅದು ಮುಖ್ಯವಾದಂಥ ಕಾರಣ. ಗುರು ಅಸ್ತ ಇದ್ದಾನೆ, ಮಂಗಳ ಅಸ್ತ ಇದ್ದಾನೆ, ಮಿಕ್ಕಾದ ಗ್ರಹಗಳು ಅಸ್ತ ಇದೆ. ಇದರಲ್ಲಿ ಮಂಗಳ ಬಹಳ ಘಾತಕ. ಮಂಗಳ ರಾಹು ಅಸ್ತ ಇರಬಾರ್ದು ಅಥವಾ ವಕ್ರಿ ಇರಬಾರ್ದು. ಅದು ಬೇಗನೆಲ್ಲ ಸರಿ ಹೋಗ್ತಾ ಇದೆ. ಅದಕ್ಕೇನು ಇದು ಕೇತುಗ್ರಸ್ತದ ಡೈರೆಕ್ಟಾಗಿ ಇದಕ್ಕೇನು ಸಂಬಂಧ ಇಲ್ಲ. ಯುದ್ಧದ ಎಫೆಕ್ಟ್ ಆಗ್ತಾ ಇದೆ. ಈ ಗ್ರಹಣದಿಂದ ಏನಾದರೂ ಎಫೆಕ್ಟ್? ಗ್ರಹಣಕ್ಕೆ ಅನೇಕ ಕಾರಣಗಳಿದೆ. ಅನ್ಯಾಯ, ಅತ್ಯಾಚಾರ, ದೇವರ ಕಾಯ್ದೆ, ಖಾವು ಪಿಯೋ ಮುಜಾಕರು, ಮನಸ್ಸಿಗೆ ಬಂದ ಹಾಗೆ ಜನಗಳು ಎಲ್ಲ ಬಿಟ್ಟುಬಿಟ್ರೆ, ದೇವರ ಕಾಯ್ದೆ ಬಿಟ್ಬಿಟ್ರೆ ಇದಾಗುತ್ತೆ. ಯದಾ ದೇವೇಶು ವೇದೇಶು ಘೋಷ ವಿಪ್ರೇಷಾದಿಷು ಧರ್ಮೇ ಮೈಚ ವಿದ್ವೇಷ ತದ್ರಾಷ್ಟ್ರಂ ಆಶುನಂಕ್ಷತಿ ಅಂತ ಹೇಳಿ ಮಹಾಭಾರತದಲ್ಲಿ ಹೇಳಿದ್ದಾರೆ. ಈ ಕೆಂಪು ಚಂದ್ರಗ್ರಹಣಕ್ಕೂ ಇಸ್ರೇಲ್ ಇರಾನ್ ಯುದ್ಧಕ್ಕೂ ಸಂಬಂಧ ಇದೆಯಾ? ಯಾವ ಸಂಬಂಧ ಇಲ್ಲ. ಮಂಗಳ ವಕ್ರಾಗಿದ್ದರಿಂದ ಮಂಗಳನ ಬಣ್ಣ ಕೆಂಪು. ಆ ಮಂಗಳ ವಕ್ರಿಯಾಗಿದ್ದರಿಂದ ಇದು ಆಗುತ್ತೆ. ಗ್ರಹಗಳ ಗತಿಯಾಗಿದೆ. ಚಂದ್ರಗ್ರಹಣದ ಸಮೀಪದಲ್ಲಿ ಹೊತ್ತಲ್ಲೇ ಯುದ್ಧ ಸಂಭವಿಸುವ ಮುನ್ಸೂಚನೆ ಇತ್ತು ಅನ್ನೋದು ಮುನ್ಸೂಚನೆ ಇತ್ತು ಹೇಳಿದ್ದಾರೆ. ನಾನು ಹೇಳಿಲ್ಲ, ಬೇರೆ ತುಂಬ ಜನ ಹೇಳಿದ್ದಾರೆ. ಅದರಲ್ಲಿ ತುಂಬ ಜನ ಅಂದರೆ ಕೆಲವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದವರು ಹೇಳಿದ್ದಾರೆ. ಹೆಂಗೆ ಅದೇ ಗ್ರಹಣಗಳಿಂದ ಮತ್ತು ಈ ದೇವರ ಕಾಯ್ದೆ ವಿರುದ್ಧವಾಗಿ ಭಾಳಷ್ಟು ಇವತ್ತು 90% ಇದ್ದೇ ಇದೆ. ಯಾರಿಗೂ ದೇವರ ಕಡೆಗೆ ನಮಸ್ಕಾರ ಮಾಡಬಹುದು, ಆದರೆ ದೇವರು ನಮಗೆ ಜನ್ಮ ಕೊಟ್ಟಿದ್ದಾನೆ, ಈ ಸೃಷ್ಟಿಯನ್ನು ಮಾಡಿದ್ದಾನೆ ಅನ್ನೋದು ಕಲ್ಪನೆ ಹೋದರೆ ಆ ಕಾಲಕ್ಕೆ ಮನುಷ್ಯ ಅನ್ಯಾಯದಿಂದ CWs ಅಂತ ನಾವು ಹೇಳ್ತೇವೆ. CWs ಹೆಚ್ಚಾದಾಗ ಈ ಗ್ರಹಣಗಳು, ಭೂಕಂಪಗಳೆಲ್ಲ ಆಗುತ್ತೆ. ಯುದ್ಧಕ್ಕೆ ಪ್ರೇರಣೆ ಆಯ್ತಾ ರಕ್ತ ಚಂದ್ರಗ್ರಹಣ? ಯಾಕಂದ್ರೆ ರಕ್ತ ಚಂದ್ರಗ್ರಹಣದಲ್ಲೂ ರಕ್ತ, ಯುದ್ಧ ಭೂಮಿಯಲ್ಲೂ ರಕ್ತ ಅದಕ್ಕೇನು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. 2 ಗ್ರಹಗಳು ಬಂದಿದ್ದರಿಂದ ಮತ್ತು ಇವೆಲ್ಲ ದೇವರ ಕಾಯ್ದೆ ಎಲ್ಲ ವಿರುದ್ಧವಾಗಿ ನಡೆದಿದ್ದರಿಂದ ಆವಾಗ ಇದು ಸಾಮಾನ್ಯವಾಗಿ ಗ್ರಹಣ ಆಗುತ್ತೆ. ಕೇತುಗ್ರಸ್ತ ಚಂದ್ರಗ್ರಹಣ ಹೊತ್ತಲ್ಲೇ ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇದು ಚಂದ್ರಗ್ರಹಣದ ಎಫೆಕ್ಟ್. ಕೇತುಗ್ರಸ್ತ ಚಂದ್ರಗ್ರಹಣ ಅಷ್ಟು ಅಪಾಯಕಾರಿ? ನಾನು ಕೇತುಗ್ರಸ್ತ ಚಂದ್ರಗ್ರಹಣ ಒಂದು ಕಾರಣ ಇರಬಹುದು. ಮುಖ್ಯವಾದಂಥ ಕಾರಣ 15 ದಿವಸಗಳಲ್ಲಿ 2 ಗ್ರಹಣ ಆಗಬಾರ್ದು. ಮಹಾಭಾರತ ಯುದ್ಧ ಕಾಲಕ್ಕೆ ಹೀಗಾಯಿತು. 42 ಮೂಮೆಂಟ್ದಲ್ಲಿ ಚೈನಾ ಭಾರತ ಪಾಕಿಸ್ತಾನ ಯುದ್ಧ ಇದೆಲ್ಲ ಇಂಥ ಸಂದರ್ಭಗಳು ಬಂದಿರುತ್ತೆ. ಆದ್ದರಿಂದ 2 ಗ್ರಹಣಗಳು 15 ದಿವಸ ಬಂದಿದ್ದರಿಂದ ಅದು ಮುಖ್ಯವಾದಂಥ ಕಾರಣ. ಗುರು ಅಸ್ತ ಇದ್ದಾನೆ, ಮಂಗಳ ಅಸ್ತ ಇದ್ದಾನೆ, ಮಿಕ್ಕಾದ ಗ್ರಹಗಳು ಅಸ್ತ ಇದೆ. ಇದರಲ್ಲಿ ಮಂಗಳ ಬಹಳ ಘಾತಕ. ಮಂಗಳ ರಾಹು ಅಸ್ತ ಇರಬಾರ್ದು ಅಥವಾ ವಕ್ರಿ ಇರಬಾರ್ದು. ಅದು ಬೇಗನೆಲ್ಲ ಸರಿ ಹೋಗ್ತಾ ಇದೆ. ಅದಕ್ಕೇನು ಇದು ಕೇತುಗ್ರಸ್ತದ ಡೈರೆಕ್ಟಾಗಿ ಇದಕ್ಕೇನು ಸಂಬಂಧ ಇಲ್ಲ.